ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಪಂಜಾಬ್ ಕಿಂಗ್ಸ್ ವರ್ಸಸ್ ಜಿಟಿ ಪುಷ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ಗುರು ನಮ್ಮ ಪಂಜಾಬ್ ಕಿಂಗ್ಸ್ ಅವರು 163 ರನ್ ಹೊಡೆದಾಗ ಗುರು ಇದು ಮ್ಯಾಚ್ ಕೊನೆ ಓವರ್ ತನಕ ಹೋಗುತ್ತೆ ನಾನು ಎಕ್ಸ್ಪೆಕ್ಟ್ ಸಹ ಮಾಡಲಿಲ್ಲ. ಆರಾಮ್ಸಾಗಿ ಜಿಟಿ ಅವ್ರು ಬೇಗನೆ ಫಿನಿಶ್ ಮಾಡಿ ಮ್ಯಾಚ್ ನ ಮುಗಿಸ್ತಾರೆ ಗುರು ಅಂತ ಅನ್ಕೊಂಡಿದ್ದೆ. ಗುರು ಆದ್ರೂ ಕೊನೆ ಓವರ್ ತನಕ ಎತ್ಕೋದ್ರು ನಮ್ಮ ಪಂಜಾಬ್ ಕಿಂಗ್ಸ್ ಅವರು. ನಮ್ಮ ಗುರು ಮಾರ್ಕಸ್ ಸ್ಟೋನಿಸ್ ಅವರು ಲಾಸ್ಟ್ ಓವರ್ ಮಾಡ್ತಾರೆ. 11 ರನ್ ಬೇಕಾಗಿರುತ್ತೆ. ಫಸ್ಟ್ ಬಾಲ್ ವೈಡ್ ಆಗೋದ್ ಗುರು. ಆಮೇಲೆ ಒಂಥರ ಅರ್ಷದ್ ಖಾನ್ ಅವ್ರು 4 ಹೊಡಿತಾರೆ. ಅದು ಅಷ್ಟು ಕನ್ವಿನ್ಸಿಂಗ್ ಆಗಿ ಏನಿರಲ್ಲ, ಬಟ್ 4 ಅಲ್ವಾ ಗುರು, ಹೆಂಗಾದ್ರೂ ಏನು ರನ್ನೇ. ಆಮೇಲೆ 2D ಬರುತ್ತೆ, ಆಮೇಲೆ ಒಂದು ಡಾಟ್ ಆಗತ್ತೆ, ಆಮೇಲೆ ಒಂದು ಸಿಂಗಲ್ ಬಂದ್ ಕೊಡ್ತಾರೆ. ಅದು ರನ್ ಔಟ್ ಹೊಡೆದಿದ್ರೆ ಮ್ಯಾಚ್ ಇನ್ನೊಂದು ಏನೋ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಬಾಲ್ ನಮ್ಮ ವಾಷಿಂಗ್ಟನ್ ಸುಂದರ್ ಅವರು 6 ನ ಹೊಡೆದು ಈ ಒಂದು ಮ್ಯಾಚ್ ನ ಮುಗಿಸ್ತಾರೆ ಗುರು. ಗುರು ಇವಾಗ ಈ ಮ್ಯಾಚ್ ಸ್ಟಾರ್ಟಿಂಗ್ ಮಾತಾಡೋದ್ರೆ ಗುರು, ಇವತ್ತು ಗುರು ಸ್ಟಾರ್ಟಿಂಗ್ ಒಂದ್ ಚೂರು ಕೊಲ್ಯಾಪ್ಸ್ ಕಾಣುತ್ತೆ ನಮ್ಮ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಮೊಹಮ್ಮದ್ ಸಿರಾಜ್ ಅವರು ಒಂದೇ ಓವರ್ ಅಲ್ಲಿ ಗುರು ಪ್ರಿಯಾನ್ ಶಾರಿಯಾ ಮತ್ತೆ ಕಾಪರ್ ಕೊನಾಲಿ ಅವ್ರನ್ನ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ನ ತೆಗೆದ್ಬಿಡ್ತಾರೆ ಗುರು. ಆಮೇಲೆ ಗುರು ನಮ್ಮ ಅಯ್ಯರು ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಅವ್ರದ್ದು ಅಷ್ಟೇನ್ ಕಾಂಟ್ರಿಬ್ಯೂಷನ್ ಬರಲ್ಲ. ಪ್ರಭ್ಸಿಮ್ರನ್ ಅವ್ರು ಔಟ್ ಆಗ್ತಿದಂಗೆ ಗುರು. ಆಮೇಲೆ ಕಂಟಿನ್ಯೂಸ್ ಆಗಿ ಬಿಡತ್ತೆ ಗುರು. ನೆಹಲ್ ವದೇರಾಲ್ ವಿಕೆಟ್ ಬಿಡತ್ತೆ. ಆಮೇಲೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಔಟ್ ಆಗಿದ ತಕ್ಷಣ ಗುರು, ಆಮೇಲೆ ಗುರು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸರಿ, ನಮ್ ಶ್ರೇಯಸ್ ಅಯ್ಯರ್ ಔಟ್ ಆಗಿದ ತಕ್ಷಣ ಸಗದ ಬರುತ್ತೆ ಪಾರ್ಟ್ನರ್ಶಿಪ್ ನಮ್ಮ ಶುಭಮ್ ಶೆಡ್ಗೆ ಅವ್ರ ಕಡೆಯಿಂದ. ಯಾವ ಶೆಡ್ಗೆ, ಪಟ್ಟಣಗೆರೆ ಶೆಡ್ಗ ಅಂತಾರಲ್ಲ, ಕೇಳ್ಬೇಡ ಗುರು. ಅವ್ರ ನೇಮೇ ಶುಭಮ್ ಶೆಡ್ಗೆ ಅಂತ. ಶುಭಮ್ ಶೆಡ್ಗೆ ಮತ್ತೆ ನಮ್ಮ ಮಾರ್ಕಸ್ ಸ್ಟೋನಿಸ್ ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಗುರು. ಮಾರ್ಕಸ್ ಸ್ಟೋನಿಸ್ ಅವ್ರಿಗೆ 31 ಬಾಲ್ 40. ಶುಭಮ್ ಶೆಡ್ಗೆ ಅವ್ರದೇ ಗುರು ಮೇಜರ್ ಕಾಂಟ್ರಿಬ್ಯೂಷನ್ ಗುರು. 29 ಬಾಲ್ 57 ರನ್ ಹೊಡಿತಾರೆ. ಮನವ್ ಸುತಾರ್ ಅವ್ರಿಗೊಂಥರ ಟಾರ್ಗೆಟ್ ನ ಮಾಡ್ತಾರೆ ಗುರು ಇವರು. ಸರಿನಾ, ಲೆಕ್ಕದಲ್ಲಿ ಓವರೇ ರನ್ ಬರೋದು, ಓವರೇ ಕಾರಣ ಗುರು ಇಲ್ಲಿವರೆಗೂ ಬರಕ್ಕೆ. ಆಮೇಲೆ ಗುರು ಮಾರ್ಕೋ ಹ್ಯಾನ್ಸನ್ ಅವ್ರ ಒಂದು 20 ರನ್. ಇನ್ನು ಯಾರಿಂದನೂ ಸಹ ಅಷ್ಟೇನ್ ಕಾಂಟ್ರಿಬ್ಯೂಷನ್ ಅಷ್ಟೇನ್ ಬರಲ್ಲ. ಗುರು ಈ ಕಡೆ ನಮ್ಮ ಜಿಟಿ ಜೇಸ್ ಬಗ್ಗೆ ಮಾತಾಡಿದಾರೆ ಗುರು. ನಮ್ಮ ಗಿಲ್ಲವರು ಬೇಗನೆ ಔಟ್ ಆಗ್ತಾರೆ, 5 ರನ್ ನೋಡ್ದಿರ್ತಾರೆ ಅವ್ರು ಔಟ್ ಆದಾಗ. ಅವಾಗ ಒಂಥರ ನಮ್ಮ ಪಂಜಾಬ್ ಕಿಂಗ್ಸ್ ಆಗಿ ಹೋಗ್ ಬಂದಿರತ್ತೆ. ಬಟ್ ಆಮೇಲೆ ಗುರು ನಮ್ಮ ಸಾಯಿ ಸುದರ್ಶನ್ ಮತ್ತೆ ಜಾಸ್ ಬಟ್ಲರ್ ಅವರಿಬ್ರು ಸಹ ಚೆನ್ನಾಗಿ ಆಡ್ತಿರ್ತಾರೆ ಗುರು. ಸರಿನಾ, ಆಮೇಲೆ ನಮ್ಮ ಗುರು ಜಾಸ್ ಬಟ್ಲರ್ ಅವರು ವೈಶಾಖ್ ವಿಜಯ್ ಕುಮಾರ್ ಅವ್ರ ಬೌಲಿಂಗ್ ಔಟ್ ಆಗ್ತಾರೆ. ಆಮೇಲೆ ಗುರು ಇವತ್ತು ನಮ್ಮ ನಿಶಾಂತ್ ಸಿಂಧು ಅವ್ರು ಆಡಿರ್ತಾರೆ ಶಾರುಖ್ ಖಾನ್ ಅವ್ರ ಬದಲು. ಇವರು 15 ರನ್ ನೋಡಿತಾರೆ ಗುರು. ಆಮೇಲೆ ಗುರು ನಮ್ಮ ಸಿಂಧು ಅವ್ರು ಔಟ್ ಆಗ್ತಾರೆ. ಆಮೇಲೆ ಸಾಯಿ ಸುದರ್ಶನ್ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ತೆವಾಟಿ ಅವ್ರನ್ನ ಕರ್ಕೊ ಬರ್ತಾರೆ ಗುರು. ಅವ್ರೇನು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಲ್ಲ, ಬರೀ 2 ರನ್ಗೆ ಔಟ್ ಆಗ್ತಾರೆ. ಅದು ಮಾರ್ಕೋ ಹ್ಯಾನ್ಸನ್ ಅವ್ರಿಗೆ 6 ಹೊಡಿಯಕ್ಕೆ ಹೋಗ್ತಾರೆ. ಅವ್ರದ್ದು 4 ಓವರ್ ಇರುತ್ತಲ್ಲ ಗುರು, ಅದ್ರ ಲಾಸ್ಟ್ ಬಾಲ್ ಆಗಿರುತ್ತೆ. ಅದನ್ನ ಕ್ಯಾಚ್ ನ ಚೆನ್ನಾಗೇ ತಗೋತಾರೆ ಗುರು. ಬಾಟ್ಲೆಟ್ ಅವರು ಜೇಸನ್ ಹೋಲ್ಡರ್ ಅವರು ಒಂದು 5 ರನ್ ಹೊಡಿತಾರೆ. ಕೊನೆಯಲ್ಲಿ ಗುರು ನಮ್ಮ ಅರ್ಷದ್ ಖಾನ್ ಮತ್ತೆ ವಾಷಿಂಗ್ಟನ್ ಸುಂದರ್ ಅವರು ಕೊನೆಯಲ್ಲಿ 6 ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ ಗುರು. ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ ವಾಷಿಂಗ್ಟನ್ ಸುಂದರ್ ಅವರಿಂದ. 23 ಬಾಲ್ಗೆ 40 ರನ್. ಇದು ಒಂಥರ ಮೇಜರ್ ಕಾಂಟ್ರಿಬ್ಯೂಷನ್ ಗುರು ಈ ಒಂದು ಮ್ಯಾಚ್ ಗೆಲ್ಲಕ್ಕೆ. ನಮ್ಮ ವಾಷಿಂಗ್ಟನ್ ಸುಂದರ್ ಅವರು ಒಂಥರ ಕಾರಣ ಇಲ್ಲಿವರೆಗೂ ಈ ಮ್ಯಾಚ್ ಬಂದಿದೆ ಅಂದ್ರೆ ಗುರು. ಆ ಕಡೆ ನಮ್ಮ ಶುಭಮ್ ಶೆಡ್ಗೆ ಅವ್ರು ಆಡಿದ್ರಲ್ಲ ಗುರು, ಆ ಇನ್ನಿಂಗ್ಸ್ ಒಂದು ಕಾರಣ ಅಂತ ಹೇಳ್ತಾ. ಇದೊಂಥರ ಪಂಜಾಬ್ಗೆ ಸತತವಾಗಿ 2ನೇ ಸೋಲು ಗುರು. ಮತ್ತೆ ಗುಜರಾತ್ ಅವರು ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿದ್ದಾರೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಹೊಡಿರಿ ಕಾಮೆಂಟ್. ದಯವಿಟ್ಟು ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.